ದಿವಂಗತ ವಿಠಲ್ ಹೇರೂರ ಅವರ ಸ್ಮರಣಾರ್ಥ ಡಿಸೆಂಬರ್ 3ರಂದು ಕಾಶಿ ಮಾದರಿಯಲ್ಲಿ ಗಂಗಾರತಿ ಬ್ರಹ್ಮಶ್ರೀ ಪೀಠದ ಶ್ರೀ ರಾಜಗುರು ಸ್ವಾಮೀಜಿ ಹೇಳಿಕೆ. ವೀಕ್ಷಕರೇ, ಕೋಲಿ ಸಮಾಜದ ಧೀಮಂತ ನಾಯಕ ದಿವಂಗತ ವಿಠಲ್ ಹೇರೂರ ಅವರ 11ನೇ ವರ್ಷದ ಪುಣ್ಯ ಸ್ಮರಣಾರ್ಥವಾಗಿ ಇದೇ ದಿನಾಂಕ ಡಿಸೆಂಬರ್ 3ರಂದು ಗಾಣಗಾಪುರದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಶ್ರೀ ಪೀಠದ ರಾಜಗುರು ಮಹಾಸ್ವಾಮೀಜಿ ಹೇಳಿದ್ದಾರೆ. ಗಾಣಗಾಪುರ ಪಟ್ಟಣದ ದಿವಂಗತ ವಿಠಲ್ ಹೇರೂರ್ ಅವರ ಶಕ್ತಿ ಕೇಂದ್ರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ದಿನಾಂಕ ಡಿಸೆಂಬರ್ 3ರಂದು ವಿಠಲ್ ಹೇರೂರ್ ಅವರ ದಿವ್ಯ ಸ್ಮರಣೋತ್ಸವವಿರುವುದರಿಂದ ದೇವಲ ಗಾಣಗಾಪುರದಲ್ಲಿ ಕಾಶಿ ಮಾದರಿಯಲ್ಲಿ ಗಂಗಾರತಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ಹಾಗಾಗಿ ನಾಡಿನ ಜಿಲ್ಲೆಯ ಅನೇಕ ಮಠಾಧೀಶರು, ರಾಜಕೀಯ ನಾಯಕರು ಸೇರಿದಂತೆ ಅನೇಕ ಗಣ್ಯರು ಈ ಗಂಗಾರತಿ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದು, ಹಾಗಾಗಿ ಅವರಿವರೆನ್ನದೇ ಸಮಾಜದ ಎಲ್ಲಾ ನಾಗರಿಕರು, ವಿಠಲ್ ಹೇರೂರ ಅಭಿಮಾನಿಗಳು ಹಾಗೂ ಎಲ್ಲ ಸರ್ವಜಾತಿ ಜನಾಂಗ ಧರ್ಮದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ತದನಂತರ ಮಾತನಾಡಿದ ತಿಪ್ಪಣ್ಣ ಕಂಟೆಪ್ಪ, ಹೇರೂರ್ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ರಾಜಶೇಖರ್ ತಲಾರಿ, ಡಿಸೆಂಬರ್ 3ರಂದು ದೇವಲ ಗಾಣಗಾಪುರದಲ್ಲಿ ವಿಠಲ್ ಹೇರೂರ ಅವರ ಸ್ಮರಣಾರ್ಥವಾಗಿ ನಡೆಯುವ ಗಂಗಾರತಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಭಗವಂತಪ್ಪ ಹೇರೂರ್, ತೋನಸನಹಳ್ಳಿಯ ಪರಮ ಪೂಜ್ಯರಾದ ಶ್ರೀ ಕೊತಲಪ್ಪ ಮಹಾಸ್ವಾಮೀಜಿ, ಬಸವರಾಜ ಹೇರೂರು, ಗ್ರಾಮ ಪಂಚಾಯತ್ ಸದಸ್ಯರಾದ ದಿಗಂಬರ್ ಡಾಂಗೆ, ಸಂಗು ಬೆಳಗುಂಪಿ, ಮುಖ್ಯ ಗುರುಗಳಾದ ರಾಜಶೇಖರ್ ತಲಾರಿ, ಶಿಕ್ಷಕರಾದ ದತ್ತಪ್ಪ ನಡುವಿನಕೆರೆ, ಗಣೇಶ್ ರಾಠೋಡ್, ಅಶೋಕ್ ಬೋವಿ, ಗುರುದಾಸ ಸುಬೇದಾರ್, ಇಮ್ರಾನ್ ಮನಿಯರ್, ಗೀತಾ ಮೋಟೆ, ಶ್ರೀದೇವಿ ಎಸ್, ಭಾಗ್ಯಶ್ರೀ ಪಾಟೀಲ್, ಇನಾಬಾಯಿ ರಾಠೋಡ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಗೋಷ್ಠಿಯ ಒಂದು ಉದ್ದೇಶ ಏನು ಅಂತಂದರೆ, ನಾಳೆ ಬರುವಂತಹ ಡಿಸೆಂಬರ್ 3ನೇ ತಾರೀಕು ನಮ್ಮ ಈ ಅತಿ ಹಿಂದುಳಿದಂಥ, ತುಳಿತಕ್ಕೆ ಒಳಗಾದಂಥ ಜನಾಂಗದ ಆಶಾಕಿರಣ, ಹಗಲಿರುಳನ್ನದೇ ಅವರ ಜೀವನವನ್ನು ಕೂಡ ಪಣಕ್ಕಿಟ್ಟು ಹೋರಾಡಿರುವಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯ ಸಚೇತಕರು ಆದಂಥ ಸನ್ಮಾನ್ಯ ಶ್ರೀ ವಿಠಲ್ ಹೇರೂರ್ ಅವರ 11ನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ನಾವು ಈ ವರ್ಷನೂ ಕೂಡ ಏನಪ್ಪ ಅಂದ್ರೆ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿದ್ದೇವೆ. ಈ ವರ್ಷ ವಿಶೇಷವಾಗಿ ಏನು ಅಂತಂದರೆ, ನಮ್ಮ ರಾಜಗುರು ಬ್ರಹ್ಮಶ್ರೀ ಪೀಠದ ರಾಜ್ಯಾಧ್ಯಕ್ಷರು ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದೇನಂತಂದರೆ, ಕಾಶಿ ಮಾದರಿಯ ಗಂಗಾರತಿ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ವಿನೂತನ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗ್ತದೆ. ಅಂದೇನಪ್ಪ ಅಂತಂದ್ರೆ, ಅವ್ರು ಹೇಗೆ ಬ್ರಹ್ಮಶ್ರೀ ಪೀಠದ ವತಿಯಿಂದ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ಆಯೋಜಿಸಿರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದುಳಿದಂಥ ಎಲ್ಲ ಗುರುಪೀಠದ ಗುರುಗಳು ಮತ್ತು ರಾಜಕೀಯ ಮುಖಂಡರು ಮತ್ತು ಸಾಮಾಜಿಕ ಕಾರ್ಯಕರ್ತರು, ಅವರಿವರೆನ್ನದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ವಿಶೇಷವಾಗಿ ಏನಪ್ಪ ಅಂತಂದ್ರೆ, ನಮಗೋಸ್ಕರ ಅವರು ಇಡೀ ತಮ್ಮ ಜೀವನವನ್ನೇ ತೆಗೆದಿದ್ದಾರೆ. ಅವತ್ತು ಒಂದು ದಿವಸ ಆದರೂ ಕೂಡ ಅವರ ಒಂದು ಹೆಸರನ್ನು ನಾವು ಸ್ಮರಣೆ ಮಾಡಬೇಕಾಗುತ್ತೆ. ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರೋದ್ರಿಂದ ನಾವು ಡಿಸೆಂಬರ್ 3ನೇ ತಾರೀಕಿನಂದು ವಿಠಲ್ ಹೇರೂರ್ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ. ಗುರುವೇ ಸರ್ವಲೋಕಾನಾಂ ಭಜದೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಿಯೇ ನಮೋ ನಮಃ. ಇವತ್ತಿನ ದಿನ ನಾವು ಅಫ್ಜಲ್ಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದಲ್ಲಿದ್ದೇವೆ. ಇಡೀ ಅಖಿಲ ಭಾರತ ಕೋಲಿ ಸಮಾಜದ ಎಲ್ಲ ಕೋಲಿ ಜನಾಂಗ, ಕೋಲಿ ಕಬ್ಬಲಿಗ ಜನಾಂಗದ ಕರ್ನಾಟಕದ ಪ್ರಶ್ನಾತೀತ ನಾಯಕರಾಗಿದ್ದಂಥವರು ನಮ್ಮ ಸ್ವಾಭಿಮಾನದ ಸಿಂಹ ವಿಠಲ್ ಹೇರೂರ್ಜಿಯವರು. ಇವತ್ತು ಈ ಸಮಾಜ ಮುನ್ನಡೆಸಬೇಕಾದಂಥ ಯುವಕರಿಗೆ ಯಾವ ದೃಷ್ಟಿಕೋನ ಇಟ್ಕೊಂಡು ನಾವು ಸಮಾಜ ಕಟ್ಟಿದರೆ ನಾವು ಈ ಸಮಾಜ ಕಟ್ಬೋದು ಅನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದಂಥವರು ಪುಣ್ಯಾತ್ಮ ನಮ್ಮ ವಿಠಲ್ ಹೇರೂರ್ಜಿಯವರು. ಅಂಥವರ ಪುಣ್ಯ ಸ್ಮರಣೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಯಾವ ನಮ್ಮ ಮೂಲ ಅಂಬಿಗರ ಚೌಡಯ್ಯನ ಪೀಠ ಸೃಷ್ಟಿ ಆಗಬೇಕಾದ್ರೆ ಮೂಲ ಕಾರಣಿ ಪುರುಷರಾದಂತಹ ವಿಠಲ್ ಹೇರೂರ್ಜಿಯವರನ್ನೇ ನಮ್ಮ ಸಮಾಜ ಎಲ್ಲೋ ಕಡೆಗಣಿಸ್ತಾ ಇದೆ ಅಂತ ನಮ್ಗೆ ಅನಿಸಿದಾಗ ಜಗದ್ಗುರು ವೇದವ್ಯಾಸ ಪೀಠ ಒಂದು ದೃಢವಾದ ಹೆಜ್ಜೆ ಇಟ್ಟಿತು. ಆ ಹೆಜ್ಜೆಯೇ ಸುಮಾರು 8-9 ತಾಲೂಕು 500 ಹೋಬಳಿ ಮಟ್ಟದ ಹಳ್ಳಿಗಳನ್ನ ಜನಸಂಪರ್ಕ ಮಾಡ್ತಾ ಇವತ್ತು ಕೊನೆಯ ಹಂತದಲ್ಲಿ ವಿಠಲ್ ಹೇರೂರ್ಜಿಯವರ ಪುಣ್ಯ ಸ್ಮರಣೋತ್ಸವ ಸಮಯದಲ್ಲಿ ನಾವು ಗಾಣಗಾಪುರ್ಗೆ ರೀಚ್ ಆಗಿ ಗಾಣಗಾಪುರ ನದಿ ದಂಡೆ, ಭೀಮಾ ನದಿ ದಂಡೆ ಮೇಲೆ
ನಮ್ಮ ಕುಲದೇವತೆಯಾದಂಥ ತಾಯಿ ಜಗನ್ಮಾತೆ ಗಂಗಾ ಪರಮೇಶ್ವರಿ, ಸೃಷ್ಟಿ ಪಾಪವನ್ನು ಕಳೆಯುವಂತಹ ಜಗನ್ಮಾತೆ ಗಂಗಾ ಪರಮೇಶ್ವರಿಯನ್ನು ನಾವು ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಕಳಶದಲ್ಲಿ ಸ್ಥಾಪನೆ ಮಾಡಿ, ಯಾವ ರೀತಿ ಕಾಶಿಯಲ್ಲಿ ವಿಶ್ವನಾಥನ ಸನ್ನಿಧಿ ಪಕ್ಕದಲ್ಲಿರುವಂಥ ಗಂಗಾ ನದಿಯಲ್ಲಿ ಜರುಗುವಂಥ ಗಂಗಾರತಿ ಮಹೋತ್ಸವ ಕಾರ್ಯಕ್ರಮ ಇದೆಯಲ್ಲ, ಅದೇ ಮಾದರಿಯಲ್ಲಿ ಕೋಲಿ ಸಮಾಜದವರು, ವಿಶ್ವದಾದ್ಯಂತ ಇರುವಂಥ ಕೋಲಿ ಸಮಾಜದವರು ಪ್ರತಿ ತಮ್ಮ ನದಿ, ಹಳ್ಳ, ಕೆರೆ ದಂಡಿಗಳ ಮೇಲೆ ತಾಯಿ ಜಗನ್ಮಾತೆ ಗಂಗಾ ಪರಮೇಶ್ವರಿಯನ್ನು ನೆನೆಸ್ಬೇಕಾಗೈತಿ. ಇವತ್ತು ನಮ್ಮ ಸಮಾಜಕ್ಕೆ ಇಷ್ಟು ಕಂಟಕಗಳು ಬರ್ತಾ ಇದ್ದಾವಂದರೆ ಅದಕ್ಕೆ ಮೂಲ ಕಾರಣನೇ ನಾವು ಕುಲದೇವತೆಯನ್ನು ಆರಾಧನೆ ಮಾಡಲಾರ್ದೆ ಮರ್ತಿರೋದಕ್ಕೋಸ್ಕರ ಇವತ್ತು ಅಫ್ಘಾನಿಸ್ತಾನದಲ್ಲಿರುವಂಥ ಇಲ್ಲಿ ರಾಜ್ಯನೂ ಕಳ್ಕೊಂಡ್ವಿ, ಇವತ್ತು ಮಹಾಭಾರತದಲ್ಲಿರುವಂಥ ಎಲ್ಲವನ್ನ ಕಳ್ಕೊಂಡ್ವಿ. ಇವತ್ತು ನಮ್ಮ ಅಸ್ತಿತ್ವ ನಮಗೆ ಗೊತ್ತಿರಲಾರ್ದಂಥ ಪರಿಸ್ಥಿತಿಯೊಳಗೆ ಇಡೀ ಕೋಲಿ ಸಮಾಜ ಇದೆ. ನಾವು ಈ ಕೋಲಿ ಸಮಾಜ ಇಡೀ ವಿಶ್ವದಾದ್ಯಂತ ಇದ್ದೀವಿ. ನಾವು ಬರೀ ಒಂದು ಹಳ್ಳಿ, ಒಂದು ನಗರ, ಒಂದು ಇದಕ್ಕೆ ಸೀಮಿತವಾಗಿಲ್ಲ. ಇಂಥ ಒಂದು ದಿವ್ಯ ಪರಂಪರೆಯನ್ನು ನಾವು ಜಗದ್ಗುರು ವೇದವ್ಯಾಸರು ದೇವರು ಇವತ್ತು ನಮಗೆ ಇಡೀ ವಿಶ್ವ ಸನಾತನ ಹಿಂದೂ ಪರಂಪರೆ ಮೂಲ ಕಾರಣಿ ಪುರುಷರು ಯಾವ ವೇದಗಳನ್ನ ವಿಂಗಡಣೆ ಮಾಡಿ 18 ಪುರಾಣಗಳನ್ನ ಕೊಟ್ಟು ಯಾವ ಅನುಷ್ಠಾನಗಳನ್ನ ಯಾವ ರೀತಿ ಮಾಡಬೇಕು, ಏನು ಎಂತ ಅಂತ ಇಡೀ ಜಗತ್ತಿಗೆ ದಾರಿ ತೋರಿಸಿದಂಥವರು ನಮ್ಮ ಜಗದ್ಗುರು ಭಗವಾನ್ ವೇದವ್ಯಾಸರು. ಇವತ್ತು ನಮ್ಮ ಸಮಾಜ ಎಲ್ಲೋ ಅವ್ರನ್ನೂ ಕಡೆಗಣಿಸ್ತಾ ಇದ್ದೀವಿ. ನಾವು ಅದನ್ನೇ ಯಾರ್ಯಾರೋ ಅದನ್ನು ಕ್ರೆಡಿಟ್ ತೊಗೊಳ್ತಾ ಇದ್ದಾರೆ. ಕ್ರೆಡಿಟ್ ತೊಗೊಂಡವ್ರದ್ದು ತಪ್ಪಲ್ಲ, ನಾವು ಅದನ್ನು ಮರ್ತಿದ್ದೀವಲ್ಲ, ಅದನ್ನು ನಮ್ಮ ತಪ್ಪಿದೆ. ಇದು ನಮ್ಮ ಸಮಾಜದೊಳಗೆ ಜಾಗೃತಿ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಜಗದ್ಗುರು ವೇದವ್ಯಾಸ ಬ್ರಹ್ಮರ್ಷಿ ಪೀಠದಿಂದ ಪೀಠಾಧ್ಯಕ್ಷರಾಗಿ ಸುಮಾರು ನಿರಂತರವಾಗಿ 1 ವರ್ಷದಿಂದ ಇದು ಪ್ಲ್ಯಾನಿಂಗ್ ಇದೆ. ಇದು ಹಿಂಗೆ ಮಾಡಬೇಕು, ಈ ರೀತಿ ಕಟ್ಟಿದ್ರೆ ಸಮಾಜ ಸಾಧ್ಯ ಅಂತ ಹೇಳ್ತಾ ನಾವು ನಿರಂತರ ಪ್ರವಾಸಗಳನ್ನು ಮಾಡ್ತಾ ಕೊನೆ ಹಂತದೊಳಗೆ ಈಗ ವಿಠಲ್ ಹೆರೂರ್ಜಿಯವರ ಶಕ್ತಿ ಕೇಂದ್ರದಲ್ಲಿ ಬಂದಿದ್ದೇವೆ. ಈ ವಿಠಲ್ ಹೆರೂರ್ಜಿಯವರ ಶಕ್ತಿ ಕೇಂದ್ರದಲ್ಲಿ ಯಾವ ರೀತಿ ನಿರ್ಣಯಗಳನ್ನ ನಾವು ತೊಗೊತೀವಲ್ಲ, ಅದು ನಮ್ಮ ಸಮಾಜದಲ್ಲಿ ದೃಢವಾಗಿ ನಿಲ್ಲುತ್ತದೆ. ಅದಕ್ಕೋಸ್ಕರ ಕಲಬುರಗಿ ಜಿಲ್ಲೆಯಿಂದ ನಾವು ಅಫ್ಜಲ್ಪುರ್ಗೆ ಎಂಟ್ರೆನ್ಸ್ ಆಗಿ ಗಣಗಾಪುರ್ಗೆ ಬರುವ ಸರ್ಕಲ್ ಚೌಕ್ ಇದೆಯಲ್ಲ, ಹೈಕೋರ್ಟ್ ಸರ್ಕಲ್, ಅಲ್ಲಿ ಕಂಚಿನ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು. ಸನ್ಮಾನ್ಯ ಅಹಿಂದ ನಾಯಕರಂತ ಹೇಳ್ತಿರಲ್ಲ, ಹಿಂದುಳಿದ ವರ್ಗದ ನಾಯಕರಂತ ಹೇಳ್ತಿರಲ್ಲ, ಸಿದ್ದರಾಮಯ್ಯ ಅವ್ರಿಗೆ ನಿಮಗೆ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ. ನೀವು ಆ ಮನವಿಗೆ ಸ್ಪಂದಿಸಿದ್ರಿ, ಚಲೋ ಆಯಿತು. ಇಲ್ಲಾಂದ್ರೆ ನಾವೇ ಅಲ್ಲಿ ಒಂದು ವಿಠಲ್ ಹೆರೂರ್ಜಿಯವ್ರದ ಮೂರ್ತಿ ನಾವು ಸ್ಥಾಪನೆ ಮಾಡ್ತೀವಿ. ಅದನ್ನು ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳ್ತಾ ನಾವು ಕೋಲಿ ಸಮಾಜದ ಶಕ್ತಿ ಪ್ರದರ್ಶನ ಡಿಸೆಂಬರ್ 3ನೇ ತಾರೀಕು 12ನೇ ತಿಂಗಳ 2024 ಮಂಗಳವಾರ ದಿವಸ ವಿಠಲ್ ಹೆರೂರ್ಜಿಯವರ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ನಾವು ಗಾಣಗಾಪುರದಲ್ಲಿ, ದೇವಲ ಗಾಣಗಾಪುರದ ಶ್ರೀ ದತ್ತಾತ್ರೇಯ ಕ್ಷೇತ್ರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇಂದಿನ ದಿವಸ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ, ಯಾವ ಕಲ್ಯಾಣ ಕರ್ನಾಟಕ ಕಲಬುರಗಿಯ ನಾಡಿನ ಸುಕ್ಷೇತ್ರ ಗಾಣಗಾಪುರದ ಸನ್ನಿಧಾನದಲ್ಲಿ ಇವತ್ತ ಹಿಂದುಳಿದ ನಾಯಕ, ಧೀಮಂತ ನಾಯಕ, ಇಡೀ ಸಮಾಜ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಹಿಂದುಳಿದ ಸಮಾಜದ ನಾಯಕರಾಗಿರುವಂಥ ವಿಠಲ್ ಹೆರೂರವರ ಪುಣ್ಯ ರಾಧನೆ ಕಾರ್ಯಕ್ರಮ ದಿನಾಂಕ 3/12/2024 ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಜರುಗಲಿದೆ. ಈ ಕಾರ್ಯಕ್ರಮದ ಒಂದು ಸ್ಥಿತಿಗತಿ ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗಬೇಕಾದ್ರೆ ಗುರುಗಳು ಬೇಕು. ಗುರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅದೇ ರೀತಿಯಾಗಿ ವೇದವ್ಯಾಸ, ಜಗದ್ಗುರು ವೇದವ್ಯಾಸ ಮಹರ್ಷಿ ಪೀಠದ ಪೀಠಾಧ್ಯಕ್ಷರಂಥ ರಾಜಗುರು ಮಹಾಸ್ವಾಮಿಗಳು ಇಂದಿನ ಇಡೀ ಒಂದು 6 ತಿಂಗಳಿಂದ ಕರ್ನಾಟಕದಲ್ಲೇ ನಮ್ಮ ಧೀಮಂತ ನಾಯಕನ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮ ಅಂಗವಾಗಿ ಸುಕ್ಷೇತ್ರ ಗಾಣಗಾಪುರದಲ್ಲಿ ಸಂಗಮದ ಸಾಯಂಕಾಲ ಕಾರ್ಯಕ್ರಮ, ಗಂಗಾರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ರಾಜಗುರು ಸ್ವಾಮಿಗಳು ಇಡೀ ನಮ್ಮ ಕರ್ನಾಟಕದಲ್ಲಿ 6 ಜಿಲ್ಲೆಗಳನ್ನು ಎಲ್ಲ ಅಭಿವೃದ್ಧಿ ಮಾಡಿಕೊಂಡು ಬಂದು ಇವತ್ತ
ಯಾವ ಗಣಗಾಪುರದಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇವತ್ತ ಮೀಡಿಯಾವನ್ನು ಮತ್ತು ಇವತ್ತಿನ ಬೆಳಗ್ಗೆ ಜಾವ ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಇವತ್ತಿಂದ ಸುಕ್ಷೇತ್ರ ಗಣಗಾಪುರದಲ್ಲಿ ಕೂಡ ನಾವೇನು ಚಲನ ಮುಖಾಂತರವಾಗಿ ನಾವು ಈಗ ಮಾತಾಡಲಿದ್ದೇವೆ. ಸುಮಾರು ನಮ್ಮ ಧೀಮಂತ ನಾಯಕನ ಇಡೀ ಸಮಾಜವನ್ನೇ ಕೊಂಡಾಡುವ ಒಂದು ರೀತಿಯಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಬೇಕು. ಯಾಕಂದರೆ ನಮ್ಮ ಸಮಾಜದ ಒಂದು ಕೊಡುಗೆ ಅಪಾರವಾದ. ಇವತ್ತು ನಮ್ಮ ಸಮಾಜಕ್ಕೆ ಒಂದು ಗುರುಪೀಠ ಆಗಬೇಕಾದ್ರೆ